ಕುಮಾರ್ ಈಗ ನಾವು ಚೆಕ್ ಮಾಡಿದ್ರೆ ಈಗ ಕುಮಾರಸ್ವಾಮಿ ಅವರಿಗೆ ಆ ಮಟ್ಟದ ಒಂದು ಎಲೆಕ್ಷನ್ನ ಮಟ್ಟಿಗೆ ಒಂದಷ್ಟು ಅಸಹಾಯಕತೆಗಳಿತ್ತು. ಯಾವಾಗ ಅವರಿಗೆ ತೀರಾ 19 ಸೀಟ್ಗಳಿಗೆ ಒಂದು ಪ್ರಾದೇಶಿಕ ಪಕ್ಷ ಕುಸಿದು ಬಿಡುತ್ತೋ, ಈ 19 ಸೀಟ್ ಇರೋದು ಯಾವತ್ತು ಯಾವ ಥರ ಬೇಕಾದರೂ ಉಲ್ಟಾ ಆಗಬಹುದು, ಇನ್ನೂ ಕುಸಿಯಬಹುದು ಅನ್ನೋ ಆತಂಕದಲ್ಲೋ ಏನೋ ಅವರು ಸ್ಟ್ರಾಟಜಿ ಮಾಡಿರ್ತಾರೆ. ಅವರು ರಾಜಕೀಯದಲ್ಲಿ ಅವರು ಆಡಕ್ಕೆ ಬಂದಿರೋದು, ರಾಜಕೀಯ ಆಡಕ್ಕೆ ಅವರು ಕೂಡ ಬಂದಿರೋದು. ಅವರೇನು ಸುಮ್ಮನೆ ಫ್ಯಾಮಿಲಿ ಅಲ್ಲ, ದೇಶಕ್ಕೆ ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥ ಫ್ಯಾಮಿಲಿ ಅವರದು. ಒಂದು ಹಾಸನ ಜಿಲ್ಲೆಯಿಂದ ನಮ್ಮ ದೇಶಕ್ಕೆ ಪ್ರಧಾನಿ ಸಿಕ್ಕರು. ಅವರು ಯಾವಾಗ ಈ ವಿಧಾನಸಭಾ ಫಲಿತಾಂಶ ಈ ಥರ ಆಗಿ ಹೋಯಿತೋ, ಇದೇ ಹಠ ನಾವು ಮುಂದುವರಿಸ್ಕೊಂಡು ಹೋದರೆ ನನಗೂ ಲಾಭ ಇಲ್ಲ, ಬಿ ಜೆ ಪಿಗೂ ಲಾಭ ಇಲ್ಲ, ಇಬ್ಬರಿಗೂ ಲಾಭ ಮಾಡ್ಕೊಳ್ಳೋದು ಹೇಗೆ, ನನಗೆ 1, 2, 3 MP ಸ್ಥಾನ ಸಿಕ್ಬಿಡಲಿ, ಅದರಲ್ಲಿ ನಾನು ಒಂದು ಕೇಂದ್ರದ ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಳ್ತೀನಿ ಅನ್ನೋ ಕಾರಣಕ್ಕೆ ನಿಮ್ಮೊಂದಿಗೆ ಅಲಯನ್ಸಿಗೆ ಬಂದರು. ಯಾವಾಗ ಇದು 39 ಸೀಟಿಂದ 19 ಸೀಟಿಗೆ ಬಂದಿದ್ರು, ನನಗೆ ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಅನೌನ್ಸ್ ಮಾಡಿದ್ರು ಅವರು. ಬೇಕಾಗಿಲ್ಲ ನನಗೆ ಅಂತ ಒಂಥರ ಅದು ಹೆಂಗಾಯಿತು ಅಂದರೆ ತೀರಾ ಮುನಿಸಿನ ಮಟ್ಟಕ್ಕೆ ರಾಜಕೀಯವಾಗಿ ಒಳಗಡೆ ಕಹಿ ಸತ್ಯಗಳನ್ನು ಅರಗಿಸಿಕೊಳ್ಳುವುದು ಬೇರೆ, ಬಹಿರಂಗವಾಗಿ ಮೈಕ್ ತಗೊಂಡು ಅದ್ರ ಬಗ್ಗೆ ಅನೌನ್ಸ್ ಮಾಡೋದು ಬೇರೆ. ಬಹಳ ವ್ಯತ್ಯಾಸ ಇರ್ತವೆ, ಬಹಳ ವ್ಯತ್ಯಾಸ ಅವೆರಡೂ ಕೂಡ. ಅನೌನ್ಸ್ ಮಾಡಿದ ಪರಿಣಾಮ ದೇವೇಗೌಡರು ಹೇಳಿದರು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ನಾಗಿ ಹುಡ್ತೀನಿ ಅಂತ. ಮುಸ್ಲಿಮ್ ಯಾರು ಗೆಲ್ಲಿಸಿದ್ರು ನಮ್ಮನ್ನೇನು ಮಾಡಿದ್ರೆ ಮುಸ್ಲಿಮರು? ನಾನು ರಾಮನಗರದ ಸ್ಮಶಾನಕ್ಕೆ ಜಾಗ ಕೊಟ್ಟಿದ್ದೆ, ಅವ್ರಿಗೆ ಸ್ಮರಿಸ್ತಿಲ್ಲ, ಇಷ್ಟು ಓಟ್ ಬಂತು, ನನ್ನ ಮಗನ ಸೋಲ್ಸಿದ್ರು, ಅವ್ರು ಸೋಲ್ಸಿದ್ರು, ಓಪನ್ನಾಗಿ ಹೇಳ್ಕೊಂಡ್ರು ಅವರು. ಸೊ ಇದರ ಫಲಾನುಭವಿ ಬಿ ಜೆ ಪಿನ? ಇಲ್ಲ ಸರ್, ನೋಡಿ, 94ರಲ್ಲಿ ಯಾವಾಗ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ರು, ಆ ಸಮಾಜಕ್ಕೆ ಅವ್ರು ಮಾಡಿರೋಂಥ ರಿಸರ್ವೇಷನ್ಸ್ ಆಗ್ಬೋದು, 4% ರಿಸರ್ವೇಷನ್ಸ್ ಆಗ್ಬೋದು, ಬೇರೆ ಬೇರೆ ಅವ್ರು ಮಾಡಿದಂಥ ಕೆಲಸಗಳದ್ದಾಗ್ಬೋದು, ಅವಾಗ ಆ ಪಕ್ಷ ಅವ್ರನ್ನ ಕೈ ಹಿಡಿದಿದ್ದಂಥದ್ದು, ಅಂದ್ರೆ ಸಮುದಾಯ ಕೈ ಹಿಡಿದಂಥದ್ದು. ತದನಂತರಗಳಲ್ಲಿ ಅದು ಕಾಣೆ ಆಗ್ತಾ ಹೋಗ್ತಾ ಇತ್ತು, ಯಾರು ಕಾಣೆ ಆಗ್ತಾ ಹೋಗ್ತಾ ಇದ್ದಂಥದ್ದು. ಅದಕ್ಕೆ ಆದಂತ ಜಿಲ್ಲಾ ಮಟ್ಟದಲ್ಲಿ ಬೇರೆ 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 ಕಾರಣಗಳಿರ್ತವೆ. ಅದು ಕಾಂಗ್ರೆಸ್ ಡೇ ಇರ್ಬೋದು, ಇದು ಮಾಡ್ಬೋದು. ಆದ್ರೆ ಅದೊಂದೇ ಸ್ಟ್ರಾಟಜಿ ಅಲ್ಲ ಸರ್. ಆಸ್ ಎ ಪೊಲಿಟಿಕಲ್ ಪಾರ್ಟಿ ಅವ್ರವ್ರ ಸ್ಟ್ರಾಟಜೀಸ್ ಟೈಮ್ ಅಂಡ್ ಇದು ಚೇಂಜ್ ಆಗ್ತಾನೆ ಇರುತ್ತೆ. ಅದಲ್ಲಿ ಆಸನಗಳಲ್ಲಿ ಆದಂತ ಬೇರೆ ಬೇರೆ ಬೆಳವಣಿಗೆಗಳಾಗ್ಬೋದು, ಬೇರೆ ಇದಾಗ್ಬೋದು. ಅದು ಮತ್ತೆ ಇಡೀ ಅವರು ಮುಖ್ಯಮಂತ್ರಿಗಳ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರಿಗೆ ಏನೊಂದು ಫೇರ್ ರೆಪ್ರೆಸೆಂಟೇಷನ್ಸ್ ಕೊಡಬೇಕಾಗಿತ್ತು, ಫ್ರೀ ರೆಪ್ರೆಸೆಂಟೇಷನ್ಸ್ ಕೊಡಬೇಕಾಗಿತ್ತು, ಗವರ್ಮೆಂಟ್ ಆಡಳಿತ ನಡೆಸೋದ್ರಲ್ಲಿ ಕಾಂಗ್ರೆಸ್ ಆಡಳಿತ ಎಡವಿತ್ತು. ಅದೆಲ್ಲ ಅವ್ರ ಕೈ ಅನುಭವ ಹಿಂದೆ ಇದ್ದಿದ್ರಿಂದ ಆಬ್ವಿಯಸ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಸರ್ವೈವಲ್, ಒಂದು ಕಾರ್ಯಕರ್ತರ ಸರ್ವೈವಲ್ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಆ ಎರಡು ಇಂಪಾರ್ಟೆಂಟ್ಗೋಸ್ಕರ ಅವರು ಮೈತ್ರಿ ಗೆದ್ದಂತ ಬಂದಿದಂಥದ್ದು. ಆಮೇಲೆ ಮೈತ್ರಿಗಂತ ಬಂದಾಗ ವಿ ವೇರ್ ಫೇರ್ ಎನಫ್ ಟು ಗಿವ್ ದೆಮ್ ದ ಏನು ಸೀಟ್ಸ್ ಏನು ಕೇಳಿದಂಥದ್ದು, ಫೇರ್ ಎನಫ್ ಟು ಗಿವ್ ದೆಮ್ ಸೈನ್ಸ್. ಅಂದ್ರೆ ಅಷ್ಟು ಚಿಕ್ಕ ಪಕ್ಷ ಆದ್ರೂ ಕೂಡ ಗೆದ್ದ ಮೇಲೆ ಒಂದು ಜವಾಬ್ದಾರಿಯುತ ಸ್ಥಾನ, ಕೇಂದ್ರ ಮಂತ್ರಿ ಸ್ಥಾನನೂ ಕೊಟ್ಟಿರೋ. JDS ನ ಅಸಹಾಯಕತೆ ನಿಮಗೆ ವರದಾನ ಆಯಿತು. ನೀವಿಬ್ರು ಇಂಡಿಪೆಂಡೆಂಟ್ ಆಗಿ ಇಬ್ರು ಫೈಟ್ ಮಾಡಿದ್ದಿದ್ರೆ ಚಿತ್ರಣ ಬೇರೆ ಇರ್ತಾ ಇತ್ತು. ಇಂಡಿಪೆಂಡೆಂಟ್ ಆಗಿ ಫೈಟ್ ಮಾಡಿದ್ದಿದ್ರೆ ನೀವು ಈಗ ನೋಡಿ, ಈಗ ಒಂದು 5% ವೋಟ್ ಶೇರ್ ಅವ್ರದೇ ತೊಗೊಂಡಿರೋದು. ನೀವು ಮೇಜರ್ 5% ವೋಟ್ ಶೇರ್ ನೀವೇ ತೊಗೊಂಡಿರೋದು ಅವ್ರದ್ದು. ಆ ವೋಟ್ ಶೇರ್ ನೀವು ಕಿತ್ಕೊಂಡು, ಅಂದರೆ ನಿಮ್ಮಲ್ಲೇ ಕಿತ್ತಾಟ ಆಗಿದೆ, ಕಾಂಗ್ರೆಸ್ಗೆ ಲಾಭ ಆಗ್ತಾ ಇತ್ತದು. ಸೊ ಎವ್ರಿ ಪಾರ್ಟಿ ಹ್ಯಾಸ್ ದಿಸ್ ಓನ್ ಸ್ಟ್ರಾಟಜಿ. ಸರ್ವೈವಲ್ಗೋಸ್ಕರ ಆಗ್ಬೋದು, ಜನರ ಸೇವೆಗೋಸ್ಕರ ಆಗ್ಬೋದು, ರಾಷ್ಟ್ರಕ್ಕೋಸ್ಕರ ಆಗ್ಬೋದು. ಈ ಮೂರು ಇದರಲ್ಲಿ ಯಾವ್ದಾದ್ರು ಒಂದು ಸರಿ ಅನ್ಸುತ್ತೆ ಅಂತಂದ್ರೆ ಅವ್ರು ಆ ಇದಕ್ಕೆ ಮೈತ್ರಿಗೆ ಒಪ್ಕೊಂಡಿರುವಂತದ್ದು. ವಾಟ್ ವಾಸ್ ರಾಂಗ್? ಸರ್ ಹಾಗಾದ್ರೆ ರಾಂಗ್ ಅಂತ ಹೇಳ್ತಿಲ್ಲ, ನಡೀತಿರೋ ಘಟನೆಗಳ ಬಗ್ಗೆ ಹೇಳ್ತಾರೆ. ಇಲ್ಲಿ ಯಾರು ರಾಂಗ್ ಅಂತ ದೂಷಿಸ್ತಾ ಇಲ್ಲ. ಸೊ ನೀವೇನ್ ಹೇಳ್ತಾ ಇರೋದಂದ್ರೆ, ಹಾಗಾದ್ರೆ ಇಷ್ಟೊಂದು ಈ ಒಂದು ಹಳೆ ಮೈಸೂರು ಇದರಲ್ಲಿ ಈ ತರದ ಧರ್ಮದಂಗಲ್ ತಂದವ್ರು ಯಾರು ಸರ್? 2013ದಿಂದ ಶುರು ಮಾಡ್ಕೊಂಡ್ರೆ ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳು ತಗೊಂಡ್ಬಂದಿದಂತದ್ದು ಪ್ರತಿ ಒಂದು ಓಲೈಸೋ ಸಮುದಾಯಕ್ಕೆ ಶಾದಿ ಭಾಗ್ಯ ತಂದಿದ್ಯಾರು? ಟಿಪ್ಪು ಸುಲ್ತಾನ್ ಟೋಪಿ ಹಾಕೊಂಡ್ರೆ ನೀವು ಶಾದಿ ಭಾಗ್ಯ ಟಿಪ್ಪು ಸುಲ್ತಾನ್ ಟೋಪಿ ಹಾಕೊಂಡ್ರೆ ಯಾರು ಸರ್? ಟೋಪಿ ಹಾಕೊಂಡಾಗ ಅವ್ರು ನಮ್ಮ ಪಕ್ಷದಲ್ಲಿ ಇದ್ದಿಲ್ಲ. ಯಡಿಯೂರಪ್ಪನವರು ಅವ್ರು ಇದ್ ಮಾಡಿದಾಗ ನಮ್ಮ ಪಕ್ಷದಲ್ಲಿ ಇದ್ದಿಲ್ಲ. ಹಿ ವಾಸ್ ಅ ಡಿಫರೆಂಟ್ ಪಾರ್ಟಿ. ಐ ಆಮ್ ದ ರೆಪ್ರೆಸೆಂಟೇಟಿವ್ ಆಫ್ ದ ಪೊಲಿಟಿಕಲ್ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ. ನಾನು ಭಾರತೀಯ ಜನತಾ ಪಾರ್ಟಿಗೆ ವಕ್ತಾರರಾಗಿ ಹೇಳ್ತಾ ಇದ್ದಂಥದ್ದು, ನಮ್ಮಲ್ಲಿದ್ದಾಗ ಇಲ್ಲ ಅಂತ ಹೇಳ್ತಾ ಇರೋಂಥದ್ದು. ಸೊ ಆ ತರ ಇರ್ಬೇಕಾದಾಗ ಈ ಧರ್ಮದಂಗಲ್ನ ತಂದಿದಂಥದ್ದು. ಆಮೇಲೆ ಸರ್, ದೇ ಆರ್ ಟೇಕನ್ ದೆಮ್ ಫಾರ್ ದ ಗ್ರಾಂಟೆಡ್ ಅಂತ. ಹಳೆ ಮೈಸೂರು ಭಾಗದಲ್ಲಿ ಅವ್ರು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಇತ್ತು. ನಾವು ಯಾವಾಗ್ಲೂ ಅಷ್ಟೇ ಮತದಾರನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡಿಲ್ಲ. ಅವ್ರು ಏನ್ ಆಶೀರ್ವಾದ ಮಾಡ್ತಾರೆ ಅದ್ ಮಾಡಿದಂಥದ್ದು. ನಾವು ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಿದ್ವಿ, ವೋಟ್ ಇದ್ ಮಾಡಿದ್ವಿ. ಇವತ್ತು ನಾವು ಬಂದ್ಬಿಟ್ಟು ಅದೇ ಮೈತ್ರಿ ಪಕ್ಷದ ಜೊತೆಗೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಹೋದ್ವಿ. 2,75,000 ದೊಡ್ಡ ಅಂತರದಲ್ಲಿ ಗೆದ್ದಿದಂಥದ್ದು. ಹಂಗಂದ್ರೆ ಕನ್ಸಾಲಿಡೇಟ್ ಅಂದ್ರೆ ಆ ಪಕ್ಷ ಇನ್ನೂ ಅಲ್ಲೂ ಜೀವಂತವಾಗಿದೆ. ನಾವು ಯಾವುದೇ ಪಕ್ಷ ಆಪೋಷಣೆ ತಗೊಂಡಿಲ್ಲ ಸರ್. ಫಾರ್ ದ ರೀಸನ್ ಅಂದ್ರೆ JDU ಇಸ್ ವಿತ್ ಅಸ್ ಫಾರ್ ಲಾಸ್ಟ್ 30 years. ಅದು ಎರಡು ಚಿಕ್ಕ ಪಕ್ಷ. ಆದ್ರೆ ನಾವು ಗೆದ್ದಾಗೆಲ್ಲೂ ಮುಖ್ಯಮಂತ್ರಿ ಆಗಿದಂತದ್ದು ನಮ್ಮಕ್ಕಿಂತ ಸಣ್ಣ ಪಕ್ಷ JDUನೇ ಹೊರತು ಬೇರೆ ಇದ್ದಲ್ಲ. ಆಪೋಷಣೆ ತಗೊಳ್ಳುವಂತದ್ದು ಕಾಂಗ್ರೆಸ್ ಎಲ್ಲೆಲ್ಲ ಆ ತರದ ಆಪೋಷಣೆ ತಗೊಂಡಿದ್ಯೋ ಅದೇ ಇವತ್ತು ಬಿಹಾರಲ್ಲಿ ರೀಜನಲ್ ಪಾರ್ಟಿ ಆಗಿದೆ. ತೇಜಸ್ವಿ ಯಾದವ್ 243 ಸೀಟ್ ತಾನೇ ಘೋಷಣೆ ಮಾಡ್ಕೊಂಡಿದಂತದ್ದು ಸರ್. ವೇರ್ ಇಸ್ ಇಂಡಿಯಾ ಅಲಯನ್ಸ್? ವೇರ್ ಇಸ್ ರಾಲು? ವೋಟ್ ಚೋರಿ ಎಲ್ಲಾಯ್ತು? ವೋಟ್ ಚೋರಿ ಇವರಿಬ್ಬರೇ ತರ ಮಾಡಿದಂತದ್ದು. 243 ಕ್ಷೇತ್ರಕ್ಕೆ RJD ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತೀವಿ ಅಂತ ತೇಜಸ್ವಿ ಯಾದವ್ ಹೇಳಿದ್ಮೇಲೆ ವೇರ್ ಇಸ್ ಕಾಂಗ್ರೆಸ್?